ಹಸಿವಿನ ವೇಳೆಯಲ್ಲಿ ಗೀತೋಪದೇಶ ಮಾಡಿದರೆ ಏನು ಪ್ರಯೋಜನ ಆಗುವುದಿಲ್ಲ ಅಂತ ನಮ್ಗೆ ಗೊತ್ತಿದೆ. ಆದರೂ ಒಂದೆರಡು ಉಲ್ಲೇಖಗಳು ನಾನು ಕಳೆದ ವರ್ಷವೂ ಇದೇ ವೇದಿಕೆಯಲ್ಲಿದ್ದೆ. ಯಾಕೆ ನಾನು ಸ್ಥಳೀಯನಾದ್ದರಿಂದ ನಮಗೊಂದು ಅವಕಾಶವನ್ನು ನಮ್ಮ ಶಿಷ್ಯ ವರ್ಗದವರು ಇಲ್ಲಿದ್ದಾರೆ, ಅವ್ರು ಕೊಡ್ತಾ ಇದ್ದಾರೆ. ಏನಿರಲಿ, ಈವಾಗಲೇ ಧಾರ್ಮಿಕ ಚಿಂತಕರು, ಸಾಮಾಜಿಕ ಚಿಂತಕರು, ಶೈಕ್ಷಣಿಕ ಚಿಂತಕರು ಒಳ್ಳೆಯ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ನಾನು ಉಲ್ಲೇಖ ಮಾಡೋದು ಇದೆಲ್ಲಕ್ಕೂ ಏನು ಕಾರಣ, ಕೆಲವು ವಿಚಾರಗಳನ್ನು ಸಮನ್ವಯ, ಭಾವನೆಗಳನ್ನು ಸಮನ್ವಯ ಮಾಡುವಾಗ ನಮಗಿರುವ ಒಂದೇ ಒಂದು ಸಮಸ್ಯೆ ಮಾತಿನ ಸಮಸ್ಯೆಯಿಂದಲೇ ಎಲ್ಲವೂ ಉಲ್ಬಣ ಆಗ್ತದೆ ಅನ್ನೋದು ನಾನು ತಿಳಿದಂಥ ಒಂದು ಅನುಭವ. ಅದಕ್ಕೆ ಹೇಳ್ತಾರೆ, ಮಾತಿನೆಂ ನಗೆ ನಡೆಯುವ ಅಂತ, ಮಾತಿನೆಂ ಹಗೆ ಕೊಲೆಯುವ ಅಂತ, ಮಾತಿನೆಂ ಸರ್ವ ಸಂಪದವು ಲೋಕಕ್ಕೆ ಅಂತ, ಮಾತೇ ಮಾಣಿಕ್ಯ ಸರ್ವಜ್ಞ ಅಂತ ಒಂದು ಮಾತಿದೆ. ಈ ಮಾತು ಎಲ್ಲೆಲ್ಲೋ ಹೇಗೇಗೋ ಮಾತಾಡಿ ನಾವು ನಮ್ಮನ್ನು, ಮನುಷ್ಯತ್ವವನ್ನು, ನಮ್ಮ ಸಂಬಂಧಗಳನ್ನು ದೂರ ಮಾಡಿಕೊಳ್ಳುವಂತಹ ಅಥವಾ ಒಂದು ಬೇರೆ ಬೇರೆ ಡೈವರ್ಸಿಟಿ ಆಗುವಂಥ ಒಂದು ವ್ಯವಸ್ಥೆಗಳು ಆಗ್ತಾ ಇದ್ದದನ್ನು ನಾವು ಅಲ್ಲಿ ಗಮನಿಸ್ತಿದ್ದೇವೆ. ಈ ಮಾತು ಅನ್ನೋದು ಒಂದು ವಾಲ್ ಆಗ್ತದೆ ಕೆಲವು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಬ್ರಿಡ್ಜ್ ಆಗ್ತದೆ. ವಾಲ್ ಕೆಲಸ ಏನು ಕೇಳಿದರೆ ಅದು ಡಿಸ್ಕನೆಕ್ಟ್ ಮಾಡುತ್ತೆ ಅಥವಾ ಬೈಪರ್ಕೇಟ್ ಮಾಡುತ್ತೆ ಅಥವಾ ಬೇರ್ಪಡಿಸ್ತದೆ, ಸಂಬಂಧಗಳನ್ನು ದೂರ ಮಾಡ್ತದೆ. ಅದೇ ಬ್ರಿಡ್ಜ್, ಮಾತನ್ನೋದು ಬ್ರಿಡ್ಜ್ ಆಗಬೇಕು, ಅದು ಒಂದು ಸೇತುವೆ ಆಗಬೇಕು. ಅದು ಪರಸ್ಪರ ಸ್ಥಳಗಳನ್ನು, ಪರಸ್ಪರ ಭಾವನೆಗಳನ್ನು, ಪರಸ್ಪರ ವ್ಯಕ್ತಿಗಳನ್ನು, ಪರಸ್ಪರ ಧರ್ಮೀಯರನ್ನು ಅಥವಾ ಎಲ್ಲರನ್ನ ಒಂದುಗೂಡಿಸುವ ಹಾಗೆ ಇರಬೇಕು ಮಾತು. ಅದಕ್ಕೆ ಮಾತೇ ಮುಖ್ಯ, ಮಾಣಿಕ್ಯವಾಗಿದ್ದರೆ ಮಾತ್ರ ಈ ಸರ್ವಧರ್ಮಕ್ಕೆ ಒಂದು ಅರ್ಥ ಬರುತ್ತೆ, ಸೌಹಾರ್ದಕ್ಕೆ ಒಂದು ಅರ್ಥ ಬರುತ್ತೆ ಅಂತ ನಾನು ನಂಬಿಕೊಂಡಂಥ ಒಂದು ಸತ್ಯ ಅಂಶ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖಿಸಿಕೊಳ್ತಾ, ಅದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್, ನಾನು ಬೆಳೆದಿದ್ದು, ಓಡಾಡಿದ್ದು, ಜೊತೆಯಲ್ಲಿ ನಾವು ಹೆಚ್ಚಿನ ಆರೈಕೆಗಳನ್ನು ಅಥವಾ ಸಹಾಯವನ್ನು ಏನಾಗಿರ್ಬೋದು, ನಾವು ಇಲ್ಲೇ ಇದ್ದಾರೆ, ನನ್ನ ಪಕ್ಕದಲ್ಲಿ ಕುಟಿ ಸಾಹೇಬ್ರಿದ್ದಾರೆ, ಅವ್ರ ಮನೆ ಪಕ್ಕದಲ್ಲಿ ನಾನು ಹುಟ್ಟಿ ಬೆಳೆದವನು. ನಮ್ಮನೆ ಕಷ್ಟ ಬಂದರೆ ಅವ್ರ ಮನೆ ಕಷ್ಟ ಹಾಗೆ, ಅವ್ರ ಮನೆ ಕಷ್ಟ ಬಂದರೆ ನಮ್ಮನೆ ಕಷ್ಟ ಬಂದರೆ ಅವರು ಪ್ರತಿ ಸಲ ಫಿಲ್ಮಿಗೆ ಕರ್ಕೊಂಡು ಹೋಗ್ತಿದ್ರು. ಎಜುಕೇಷನ್ ಸಂಬಂಧ ಅವ್ರ ಮಕ್ಕಳಿಗೆ ಏನು ಕಷ್ಟ ಬಂದರೆ ನಮ್ಮನೆಗೆ ಕಳಿಸ್ತಾ ಇದ್ರು, ಓದಲಿಕ್ಕೆ, ಬರೀಲಿಕ್ಕೆ. ಆ ಥರ ಒಂದು ಸೌಹಾರ್ದ. ನಮ್ಮ ತಾಯಿಗೆ ಹುಷಾರಿಲ್ಲ ಅಂದರೆ ಅವರೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಯಿದ್ರು. ಈ ಸೌಹಾರ್ದಕ್ಕೆ ಏನು ಅಡ್ಡೆ ತಡೆಗಳು ಬರುವುದಿಲ್ಲ. ನಾವೆಲ್ಲ ಮನಸ್ಫೂರ್ತಿಯಾಗಿ ಒಬ್ರನ್ನೊಬ್ಬರು ನಂಬಿಕೆಯಿಂದ, ವಿಶ್ವಾಸದಿಂದ ಬೆರ್ತ ಸಾಕು. ಎಲ್ಲ ನನ್ನ ಶಿಷ್ಯ ವರ್ಗದವರಿದ್ದಾರೆ ಇಲ್ಲಿ, ಅವರೆಲ್ಲ ನಮ್ಮನ್ನು ಪ್ರೀತಿಯಿಂದ ನೋಡ್ತಾರೆ, ಗೌರವದಿಂದ ಕಾಣ್ತಾರೆ. ಅದರಲ್ಲಿ ಏನು ನಮಗೆ ವ್ಯತ್ಯಾಸ ಆಗೋದಿಲ್ಲ. ಆದ್ದರಿಂದ ನಾವೆಲ್ಲ ಒಂದೇ ಅನ್ನುವಂಥ ಮನಸ್ಥಿತಿಯಿಂದ ನಾವೆಲ್ಲ ಇಲ್ಲಿ ಬದುಕ್ತಿದ್ದೀವಿ, ಬಾಳ್ತಿದ್ದೀವಿ. ಹೀಗೆ ಈ ಊರಲ್ಲಿ ಈ ಸೌಹಾರ್ದವಾದಂಥ ಒಂದು ವಾತಾವರಣ ಸದಾ ಇರಲಿ ಅಂತ ನಾನು ಹೇಳ್ತಾ ನಿಮ್ಗೆಲ್ರಿಗೂ ಈ ಸಂದರ್ಭ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.